ನಮಸ್ಕಾರ ರೈತ ಬಾಂಧವರೇ, ಇಂದಿನ ವಿಡಿಯೋದಲ್ಲಿ ರೈತರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. 2026-27ನೇ ಸಾಲಿನ ಮುಂಗಾರು ಬೆಳೆ ವಿಮೆ ಅರ್ಜಿಯನ್ನು ಕರೆದಿದ್ದಾರೆ. ವಿವಿಧ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸಿರುವ ವಿಮೆ ಪ್ರೀಮಿಯಂ ಮೊತ್ತಗಳ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತಾ ಹೋಗುತ್ತೇವೆ. ರೈತ ಬಾಂಧವರೇ, ಈಗಾಗಲೇ ಯಾರ್ಯಾರು ಉಳುಮೆ ಮಾಡಿದ್ದೀರಿ, ಯಾವ್ಯಾವ ಬೆಳೆಗಳನ್ನು ಹಾಕಿದ್ದೀರಿ, ಆ ಬೆಳೆಗಳಿಗೆ ನೀವು ಪ್ರೀಮಿಯಂ ಮೊತ್ತವನ್ನು ಅಂದರೆ ಬೆಳೆ ವಿಮೆಯನ್ನು ದಯವಿಟ್ಟು ಮಾಡಿಸಿಕೊಳ್ಳಿ. ಯಾಕೆಂದರೆ ಈ ಸಾರಿ ಈ ಮಳೆಗಾಲ ಸಿಚುವೇಶನ್ ನೋಡಿದರೆ ಬರಗಾಲ ಬರುವ ತುಂಬಾ ಇದೆ. ಹಾಗಾಗಿ ಎಲ್ಲರೂ ಇದನ್ನು ನಿರ್ಲಕ್ಷ್ಯ ಮಾಡದೆ ಬೆಳೆ ವಿಮೆಯನ್ನು ಮಾಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾವ್ಯಾವ ಬೆಳೆಗಳಿಗೆ ಬೆಳೆ ವಿಮೆಯನ್ನು ತುಂಬಬೇಕು ಅಂತ ಹೇಳಿ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ರೈತ ಬಾಂಧವರೇ, ಶೇಂಗಾಗೆ ಪ್ರತಿ ಎಕರೆಗೆ 530 ರೂಪಾಯಿಯಂತೆ ವಿಮೆಯನ್ನು ತುಂಬಬೇಕು. ಹಾಗೆ ತೊಗರಿಗೆ 467 ರೂಪಾಯಿ ಪ್ರತಿ ಎಕರೆಗೆ. ಇನ್ನು ಸೂರ್ಯಕಾಂತಿ 392 ರೂಪಾಯಿ ಪ್ರತಿ ಎಕರೆಗೆ. ಮೆಕ್ಕೆಜೋಳ 617 ರೂಪಾಯಿ ಪ್ರತಿ ಎಕರೆಗೆ. ಉಳ್ಳಾಗಡ್ಡಿ 1901 ರೂಪಾಯಿ ಪ್ರತಿ ಎಕರೆಗೆ. ಟೊಮ್ಯಾಟೊ 3436 ರು ಪ್ರತಿ ಎಕರೆಗೆ. ಹತ್ತಿ ಬೆಳೆಗೆ 1749 ರೂಪಾಯಿ ಪ್ರತಿ ಎಕರೆಗೆ. ಭತ್ತ 880 ರೂಪಾಯಿ. ಹುರುಳಿ 191 ರೂಪಾಯಿ. ಇಷ್ಟು ಬೆಳೆಗೆ ಪ್ರೀಮಿಯಂ ನಿಗದಿ ಮಾಡಿದ್ದಾರೆ. ರೈತ ಮಿತ್ರರೇ, ಬೆಳೆ ವಿಮೆ ಮಾಡಿಸಿಕೊಳ್ಳುವುದರಿಂದ ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಮಳೆ ಸೇರಿದಂತೆ ವಿವಿಧ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ಆರ್ಥಿಕ ನೆರವು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇನ್ನು ಬೆಳೆ ವಿಮೆ ಮಾಡಿಸದ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಒನ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ರೈತ ಬಾಂಧವರೇ, ತಪ್ಪದೆ ನಿಮ್ಮ ಹೊಲಗಳಲ್ಲಿ ಯಾವ ಬೆಳೆ ಹಾಕಿದಿರಿ ಅದರದ GPS ಮಾಡಿಸ್ರಿ. ಯಾಕೆಂದ್ರೆ GPS ಮಾಡಿದ ಮೇಲೇ ಬೆಳೆ ವಿಮೆ ತುಂಬ್ಕೋತಾರೆ. ಹಾಗಾಗಿ ಎಲ್ಲರೂ ತಪ್ಪದೇ GPS ಮಾಡಿಕೊಂಡು ನೀವು ಬೆಳೆ ವಿಮೆಯನ್ನು ತುಂಬೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ನೀವು ಹಾಕಿದ ಬೆಳೆ ನಷ್ಟ ಆದರೆ ಅದಕ್ಕೆ ಪರಿಹಾರವಾಗಿ ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮಗೆ ಅಥವಾ ಸರ್ಕಾರದಿಂದ ಕೂಡ ದುಡ್ಡು ಬರುತ್ತೆ. ಹಾಗಾಗಿ ಇದು ಮಿಸ್ ಮಾಡಿಕೊಳ್ಳಾರ್ದೆ ತಪ್ಪದೆ ಬೆಳೆ ವಿಮೆಯನ್ನು ಮಾಡಿಸಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಇತರ ರೈತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯಾದ ವಿಡಿಯೋದೊಂದಿಗೆ ಮುಂದೆ ಸಿಗೋಣ. ಧನ್ಯವಾದಗಳು.